ನೀನ್ ಯಾವಾಗ್ಲೇ ಓದೋ ಕುತ್ಕೊಂಡ್ರು ನಾಳೆ ನನ್ನ ಎಕ್ಸಾಮ್ ಅನ್ಕೊಂಡೋದು ನೀನ್ ನಿನ್ನ ರೂಮಲ್ಲ ಎಕ್ಸಾಮ್ ಹಾಲಲ್ಲಿ ಕುಳಿತಿದ್ದೀನಿ ಅನ್ಕೋ. ನಿನ್ನ ಹತ್ರ ನಿನ್ನ ನೋಟ್ಸ್ ಅಲ್ಲ ಎಕ್ಸಾಮ್ ನ ಆನ್ಸರ್ ಶೀಟ್ ಕ್ವಶನ್ ಪೇಪರ್ ಇದೆ ಅನ್ಕೋ. ನೀನ್ ಪ್ರತಿದಿನ ಓದ್ಬೇಕಾದ್ರೆ ನೀನ್ ಎಕ್ಸಾಮ್ ಯಾವ ರೀತಿ 3 ಗಂಟೆ ಒಳಗೆ ಬರಿಬೇಕು ಅನ್ನೋ ಟಾರ್ಗೆಟ್ ಇರುತ್ತೋ ಅದೇ ರೀತಿ ನಿನ್ನನ್ನ ನೀನು ನಿನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಓದು. ಇಷ್ಟು ಟೈಮ್ ಒಳಗೆ ಇಷ್ಟನ್ನ ಓದ್ ಮುಗಿಸ್ತೀನಿ ಅನ್ನೋ ಚಾಲೆಂಜ್ ತಗೋ. ಕೇವಲ ಮನಸ್ಸಲ್ಲಿ ಮಾತ್ರ 90% ತೆಗಿಬೇಕು, 95% ತೆಗಿಬೇಕು, ಟಾಪರ್ ಆಗ್ಬೇಕು ಅಂತ ಸೋಫಾ ಮೇಲೆ ಕುತ್ಕೊಂಡು ಬೆಡ್ ಮೇಲೆ ಮಲ್ಕೊಂಡಿದ್ರೆ ಆಗಲ್ಲ. ಪ್ರಯತ್ನ ಮುಖ್ಯ. ಯೋಚನೆ ತುಂಬಾ ಮಾಡ್ತೀನಿ ಆದ್ರೆ ಕೆಲಸ ಮಾಡೋದು ಮಾತ್ರ ಇಲ್ಲ ಅಂದ್ರೆ ಹೇಗೆ? ಕನಸು ಮಾತ್ರ ದೊಡ್ಡದು, ತಯಾರಿ ಮಾತ್ರ 0. ಲೈಫಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದ್ದಂಗೆ ಕನಸುಗಳು ಕಡಿಮೆ ಆಗ್ತಿರುತ್ತೆ. ನಿನ್ನ ಜವಾಬ್ದಾರಿಗಳು ನಿನ್ನನ್ನ ಜೀವನದಲ್ಲಿ ಮುಂದೆ ಹೋಗೋ ರೀತಿ ಮಾಡಬೇಕು. ಕೇವಲ ಜೀವನದಲ್ಲಿ ಮುಂದಕ್ಕೆ ಹೋಗೋದ್ರ ಬಗ್ಗೆ ಮಾತ್ರ ಯೋಚಿಸು. ಜೀವನದಲ್ಲಿ ಬೇರೆಯವರನ್ನ ಇಂಪ್ರೆಸ್ ಮಾಡೋದ್ ಬಿಡು. ನೀನ್ ಬದುಕ್ತಿರೋ ಲೈಫ್ ಅಟ್ಲೀಸ್ಟ್ ನಿನ್ಗಾದ್ರೂ ಇಷ್ಟ ಆಗ್ಬೇಕಲ್ವಾ? ಈ ಟೈಮ್ ಜೊತೆ ಸರಿಯಾಗಿ ಓದೋ ಹುಚ್ಚುತನ ನಿನ್ನಲ್ಲಿರ್ಲಿ. ಈ ಟೈಮ್ ಎಲ್ಲವನ್ನ ಬದಲಾಯಿಸ್ಬಿಡುತ್ತೆ. ಇವತ್ ನೀನ್ ಏನೇ ಆಗಿದ್ರು, ಎಲ್ಲೇ ಇದ್ರು, ಎಷ್ಟೇ ಮಾರ್ಕ್ಸ್ ತೆಗಿತಿದ್ರು ಅದಕ್ಕೆ ನಿನ್ನ ನಿರ್ಧಾರಗಳೇ ಕಾರಣ. ಮುಂದೆ ನೀನ್ ಏನೇ ಆದ್ರೂ, ಎಷ್ಟೇ ಮಾರ್ಕ್ಸ್ ತೆಗೆದ್ರು ಅದಕ್ಕೂ ಅಷ್ಟೇ. ಈ ದಿನ ಈ ಕ್ಷಣದಲ್ಲಿ ನೀನ್ ತಗೊಳ್ಳೋ ನಿರ್ಧಾರಗಳೇ ಕಾರಣ. ಈ ನಿರ್ಧಾರಗಳೇ ನೀನ್ ಸಕ್ಸಸ್ಫುಲ್ಲ ಅನ್ಸಕ್ಸಸ್ಫುಲ್ಲ ಅನ್ನೋದನ್ನ ನಿರ್ಧಾರ ಮಾಡಬಹುದು. ನೀನ್ ಈ ದಿನ ಬಡವನ ಶ್ರೀಮಂತನ ಗೊತ್ತಿಲ್ಲ, ಆದ್ರೆ ಮುಂದೆ ನೀನ್ ಬಡವನಾಗಿದ್ರು ಅಷ್ಟೇ, ಶ್ರೀಮಂತನಾಗಿದ್ರು ಅಷ್ಟೇ. ಅದಕ್ಕೆ ನೀನು ಕೇವಲ ನೀನ್ ಮಾತ್ರನೇ ಕಾರಣ. ಗೆಲುವಿನ ಸೀಕ್ರೆಟ್ ರೂಮ್ ಓಪನ್ ಮಾಡೋಕಿರೋ ಏಕೈಕ ಕೀ ಅಂದ್ರೆ ಅದು ಪ್ರಯತ್ನ, ಕಠಿಣ ಪರಿಶ್ರಮ. ಸಕ್ಸಸ್ಗೆ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ, ಯಾವುದೇ ಮಂತ್ರ ಇಲ್ಲ. ಯಾರು ಓದ್ತಾನೋ ಕಲಿತಾನೋ ಆತ ಸಕ್ಸಸ್ ಆಗ್ತಾನೆ. ಸಕ್ಸಸ್ಗಿರೋ ಏಕೈಕ ದಾರಿ ಪ್ರಯತ್ನದ ದಾರಿ. ನೀನ್ ನಿನ್ ಲೈಫಲ್ಲಿ ಏನಾದ್ರೂ ಮಾಡ್ಬೇಕಂದ್ರೆ ನೀನ್ ಪ್ರಯತ್ನ ಪಡ್ಲೇಬೇಕು. ಅದು ಫಿಸಿಕಲಿ, ಮೆಂಟಲಿ, ಎಮೋಷನಲಿ. ಪ್ರಯತ್ನ ಇಲ್ದೆ ಹಾರ್ಡ್ ವರ್ಕ್ ಮಾಡ್ದೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಅದ್ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನ್ ಎಷ್ಟು ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದ್ಯಾ ಅನ್ನೋದು, ಎಷ್ಟು ಟೈಮಲ್ಲಿ ಅದನ್ನ ಪೂರ್ತಿ ಮಾಡ್ಬೇಕು ಅನ್ಕೊಂಡಿದ್ಯಾ ಅನ್ನೋದು, ಅದ್ರ ಪ್ರಕಾರ ನಿನ್ನ ಹಾರ್ಡ್ ವರ್ಕ್ ನ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಲಿಮಿಟ್ ನ ದಾಟಿ ಮುಂದಕ್ಕೆ ಹೋಗ್ಬೇಕು. ಟೈಮ್ ವೇಸ್ಟ್ ಆಗೋ ವಿಚಾರಗಳನ್ನ ಬಿಡ್ಲೇಬೇಕು. ಇದು ನಿನ್ ಮೇಲಿದೆ. ನೀನ್ ನಿನ್ನ ಟಾರ್ಗೆಟ್ ಜೊತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ನಿನ್ನ ಲೈಫ್ ನ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ಯಾ ಅಥವಾ ಕೊಲ್ಯಾಪ್ಸ್ ಆಗ್ಬೇಕು ಅನ್ಕೊಂಡಿದ್ಯಾ? ಇದು ಕೇವಲ ನಿನ್ನ ಡಿಟರ್ಮಿನೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೇ ಸಕ್ಸಸ್ ಅನ್ನೋದಿದ್ರು ಅದು ಆರಾಮಾಗಿ ಹೊರಗಡೆ ಆಗುತ್ತೆ, ಕಂಫರ್ಟ್ ಝೋನ್ ನಿಂದ ಹೊರಗಡೆ ಆಗುತ್ತೆ. ಸಕ್ಸಸ್ ನ ರಿಸಲ್ಟ್ ಸರಿಯಾದ ವಿಚಾರಗಳನ್ನ ಮಾಡೋದ್ರಲ್ಲಿದೆ. ಬೆಸ್ಟ್ ರಿಸಲ್ಟ್ ಅನ್ನೋದು ಡೂ ಆರ್ ಡೈ ಅಂತ ಹಾರ್ಡ್ ವರ್ಕ್ ಮಾಡೋದ್ರಲ್ಲಿದೆ. ಈಗ ನೀನಿರೋ ಏಜ್, ನಿನ್ನ ಲೈಫ್ ನ ಮೋಸ್ಟ್ ಕ್ರೂಷಿಯಲ್ ಏಜ್ ಅಲ್ಲಿದ್ಯಾ. ಈ ಏಜ್ ನಿನ್ನ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ನಿನ್ನ ಲೈಫ್ ಹೇಗಿರುತ್ತೆ ಅನ್ನೋದು ಡಿಸೈಡ್ ಮಾಡುತ್ತೆ ಈ ಏಜ್. ಈಗ ನೀನ್ ಮಾಡೋ ಕೆಲಸ ನಿನ್ನ ಫ್ಯೂಚರ್ ನ ಮೆಂಟಲಿ, ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಈಗ ನೀನ್ ಹಾರ್ಡ್ ವರ್ಕ್ ಮಾಡೋ ಟೈಮಲ್ಲಿ ಮೋಜು ಮಸ್ತಿ ಅಂತ ಕಳೆದ್ರೆ, ಟೈಮ್ ವೇಸ್ಟ್ ಮಾಡಿದ್ರೆ, ಈಗ ಆರಾಮಾಗಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಎಷ್ಟು ದಿನ ಇರುತ್ತೆ ಈ ಆರಾಮಾಗಿ ಇರೋ ಜೀವನ? 4-5 ವರ್ಷ ಕಳೆದೋದ್ಮೇಲೆ ನಿನ್ನ ಹತ್ರ ಏನು ಮಿಕ್ಕಿರಲ್ಲ. ಆಗ ನಿನ್ನ ಹತ್ರ ದುಡ್ಡಿರಲ್ಲ, ಪ್ರಯತ್ನ ಪಡೋಕೆ ಟೈಮ್ ಇಲ್ಲ. ಯಾಕಂದ್ರೆ ನಿನ್ನ ಟೈಮ್ ಮುಗ್ದೋಗಿರುತ್ತೆ. ಒಂದ್ಸತಿ ನಿನ್ನ ಪ್ರೀಶಿಯಸ್ ಟೈಮ್ ನ ಕಳ್ಕೊಂಡ್ರೆ ನಿನ್ಗೆ ಮಿಕ್ಕೋದು ಕೇವಲ ಡಿಪ್ರೆಷನ್, ಟೆನ್ಷನ್ ಅಷ್ಟೇ ಮಿಕ್ಕೋದು. ಆಗ ನೀನು 10 ವರ್ಷದಿಂದ ಈ ಟೈಮ್ ವೇಸ್ಟ್ ಮಾಡ್ಲಿಲ್ಲ ಅಂದಿದ್ದಿದ್ರೆ ನನ್ ಲೈಫ್ ಹೇಗೋ ಇರೋದು ಅಂತ ಅಂದ್ಕೊಳ್ತೀಯಾ? ಈ ಟೈಮ್ ಮತ್ತು ಏಜ್ ಯಾರಿಗೂ ಕಾಯೋದಿಲ್ಲ. ಇದು ನೀನು ಹಾರ್ಡ್ ವರ್ಕ್ ಮಾಡೋ ಟೈಮ್. ನಿನ್ನಲ್ಲಿ ಜೋಶ್ ಇದೆ, ಹಠ ಇದೆ, ಛಲ ಇದೆ, ಗುರಿ ಇದೆ, ಬುದ್ಧಿವಂತಿಕೆ ಇದೆ. ಆದ್ರೂ ಈ ಏಜ್ ಅಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಸರಿಯಾಗಿ ಮಾಡ್ತಿಲ್ಲ. ಎಕ್ಸಾಮ್ ಹತ್ರ ಬಂದಾಗ ಪ್ರೆಷರ್ ಅಲ್ಲಿ, ಟೆನ್ಷನ್ ಅಲ್ಲಿ ಓದೋ ಬದಲು ಈಗಿಂದಲೇ ಟೆನ್ಷನ್ ಫ್ರೀ ಆಗಿ ಓದೋಕೆ ಸ್ಟಾರ್ಟ್ ಮಾಡು. ಈಗ ಓದೋ ಟೈಮ್ ನಿಂದು ಎಲ್ಲಿವರೆಗೂ ಜಸ್ಟ್ ಪಾಸಿಂಗ್ ಮಾರ್ಕ್ಸ್, ಆವರೇಜ್ ಸ್ಟೂಡೆಂಟ್ ಲಿಸ್ಟ್ ಅಲ್ಲೇ ನಮ್ಮ ಹೆಸರನ್ನ ನೋಡೋದು. ಪ್ರಯತ್ನ ಹೇಗಿರ್ಬೇಕಂದ್ರೆ ಸೀದಾ ಆವರೇಜ್ ಸ್ಟೂಡೆಂಟ್ ಲಿಸ್ಟ್ ನಿಂದ ಟಾಪರ್ಸ್ ಲಿಸ್ಟ್ ಗೆ ಎಂಟ್ರಿ ಕೊಡ್ಬೇಕು. ಇದು ಖಂಡಿತ ಸಾಧ್ಯ ಇದೆ. ಬೀಯಿಂಗ್ ಅ ಟೀಚರ್ ಈ ರೀತಿಯ ಸ್ಟೂಡೆಂಟ್ಸ್ ನ ಪ್ರತಿ ವರ್ಷನೂ ನೋಡ್ತಿರ್ತೀನಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಬಿಲೋ ಆವರೇಜ್ ಸ್ಟೂಡೆಂಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟಾಪರ್ ಆಗೋಕೆ ಎಫರ್ಟ್ ಆಗ್ತಿರ್ತಾನೆ. ಬದಲಾವಣೆ ಅಂದ್ರೆ
ಅದು ಎಷ್ಟೇ ಟ್ರೈ ಮಾಡ್ತಿದ್ರು ನನ್ ಕೈಯಲ್ಲಿ ಓದೋಕಾಗ್ತಿಲ್ಲ, ನನ್ ಕೈ ಮೊಬೈಲ್ ಕಡೆನೆ ಹೋಗ್ತಿರುತ್ತೆ. ಈ ರೀತಿ ತುಂಬಾ ಸ್ಟೂಡೆಂಟ್ಸ್ ಗೆ ಅನಿಸ್ತಿರುತ್ತೆ. ಈ 13 ರಿಂದ 25 ವರ್ಷದ ಏಜ್ ಅದೇ ಮ್ಯಾಕ್ಸಿಮಮ್ ನಮ್ ಲೈಫ್ ನ ಡಿಸೈಡ್ ಮಾಡೋದು. ಅದು ನಮ್ಮ ಲೈಫ್ ನ ಉದ್ಧಾರ ಆದ್ರೂ ಮಾಡಬಹುದು, ನಾಶ ಬೇಕಾದ್ರೂ ಮಾಡಬಹುದು. ನಿಂಗೊಂದು ಪ್ರಶ್ನೆ, ಒಂದ್ ವೇಳೆ ನೀನೇನಾದ್ರೂ ಓದಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀಯಾ, ಎಲ್ಲಿವರೆಗೂ ಅಂತ ನಿನ್ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ತೀಯಾ? ಒಂದಂತೂ ನಿಜ, ಇವತ್ತು ಯಾವ ಓದು ನಿನ್ಗೆ ಕಷ್ಟ ಅಂತ ಪೇನ್ ಆಗ್ತಿದ್ಯೋ ಅದೇ ಓದು ಮುಂದೆ ನಿನ್ನ ಸಕ್ಸಸ್ಗೆ, ಖುಷಿಗೆ ದೊಡ್ಡ ಕಾರಣ ಆಗಿರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ನೀವು ಪ್ಲಾನ್ ಮಾಡ್ತೀರಾ, ನಾಳೆ ಓದೋಣ, ನಾಳಿದ್ ಓದೋಣ, ಮಂಡೇ ಓದ್ತೀನಿ, ಈ ರೀತಿ ಎಷ್ಟು ದಿನ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀಯ. ನೀನ್ ಓದ್ಗೋಸ್ಕರ ನಿನ್ ತಂದೆ ತಾಯಿ ದೊಡ್ಡ ದೊಡ್ಡ ಕನಸನ್ನ ಬಿಡಿ ಚಿಕ್ಕ ಚಿಕ್ಕ ಆಸೆಗಳನ್ನು ಕೂಡ ತ್ಯಾಗ ಮಾಡ್ತಿರ್ತಾರೆ. ಆ ತ್ಯಾಗಕ್ಕೋಸ್ಕರ ನಿನ್ ಕೈಯಲ್ಲಿ 1 ಗಂಟೆ ಕುತ್ಕೊಂಡು ಓದೋಕಾಗದಷ್ಟು ವೀಕ ನೀನು. ಈ ಜೀವನದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಾ ಅದನ್ನ ಈ ದಿನ ಈ ಕ್ಷಣ ಡಿಸೈಡ್ ಮಾಡ್ಕೋ. ನಿನ್ನ ಮೊಬೈಲ್ ಅಲ್ಲಿ ಯಾವುದು ನಿನ್ನ ಗುರಿಯಿಂದ ದೂರ ಮಾಡ್ತಿದ್ಯೋ ಅವೆಲ್ಲವನ್ನ ಡಿಲೀಟ್ ಮಾಡು. ನಿನ್ ಸ್ಟಡೀಸ್ ಅಲ್ಲಿ ವೀಕ್ ಇದೆಯಾ, ಇಟ್ಸ್ ಓಕೆ. ಕೆಲವು ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ ನನ್ಗೆ ಓದ್ಬೇಕು ಅಂತ ಇದೆ ಆದ್ರೆ ಫೋಕಸ್ ಮಾಡೋಕಾಗ್ತಿಲ್ಲ ಅಂತ. ಅಂತಹ ಸ್ಟೂಡೆಂಟ್ಸ್ ಗೆ ಪರ್ಸನಲ್ ಆಗಿ ಹೇಳೋದೊಂದೇ, ಅಟ್ಲೀಸ್ಟ್ ನೀವು ಟ್ರೈ ಮಾಡಿ. ಒಂದ್ ವೇಳೆ ನೀವೇನಾದ್ರೂ 20 ನಿಮಿಷ ಓದಿದ್ರೆ ಅದಾದ ನಂತರ ನಿಧಾನವಾಗಿ 2 ಗಂಟೆ ಓದ್ಬೇಕು ಅನ್ನೋ ಛಲ ನಿಮ್ಮಲ್ಲಿ ಖಂಡಿತ ಬರುತ್ತೆ. ನಿಮ್ಮನ್ನ ಓದೋ ಹಾಗೆ ಮಾಡೋ ನಿನ್ನ ಮೋಟಿವೇಶನಲ್ ಸೋರ್ಸಸ್ ನ ಹುಡುಕಿ ಖಂಡಿತ ಯಾವುದೋ ಒಂದು ಸಿಗುತ್ತೆ. ನಿನ್ನನ್ನ ಫೇಲ್ಡ್ ಪರ್ಸನ್, ಆವರೇಜ್ ಸ್ಟೂಡೆಂಟ್ ಅಂತ ಕರೆಯೋರ ಮೇಲೆ ರಿವೆಂಜ್ ತಗೊಳ್ಳೋಕಾದ್ರೂ ಕಷ್ಟಪಡಿ. ನಿಮ್ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ಳೋಕಾದ್ರೂ ಓದೋ. ನಿಮ್ ಪೇರೆಂಟ್ಸ್ ಗೋಸ್ಕರ ಓದೋ. ನಿಮ್ ಮೇಲೆ ಅವರ ಕನಸುಗಳು. ನಿಮ್ ಲೈಫ್ ಅಲ್ಲಿ ಎಂತಹ ಪಾಯಿಂಟ್ ಗೆ ರೀಚ್ ಆಗ್ಬೇಕಂದ್ರೆ ಜನ ನಿನ್ನನ್ನ ಬ್ಲಾಕ್ ಮಾಡೋದಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು. ಒಂದ್ ಸತಿ ಸಕ್ಸಸ್ ಹೇಗಿರುತ್ತೆ ಅಂತ ಟೇಸ್ಟ್ ನೋಡಿದ್ರೆ ಜೀವನದಲ್ಲಿ ಹೆಜ್ಜೆ ಹಿಂದಕ್ಕಾಗಲ್ಲ. ನೀನ್ ಎಲ್ಲಿ ಕಡಿಮೆ ಇದೆಯಾ ಅನ್ಸುತ್ತೋ ಅದನ್ನ ನೋಡಿ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ರತಿದಿನ ಪ್ರತಿ ಗಂಟೆ ಕಷ್ಟಪಡಿ. ಆ ಕಷ್ಟ ಯಾವತ್ತೂ ವೇಸ್ಟ್ ಆಗಲ್ಲ. ಹಾರ್ಡ್ ವರ್ಕ್ ವಿಲ್ ಪೇ ಯು ಬ್ಯಾಕ್. ಇಲ್ಲಿವರೆಗೂ ನೀವು ಆವರೇಜ್ ಸ್ಟೂಡೆಂಟ್ ಆಗಿದ್ದೀರಾ ಅಂದ್ರೆ ನೀವಿನ್ನು ಟ್ರೈ ಮಾಡಿಲ್ಲ ಅಷ್ಟೇ. ನಿನ್ನನ್ನ ಯಾರು ನಂಬ್ಲಿ ಬಿಡ್ಲಿ ನಿನ್ಗದ್ ಬೇಕಾಗಿಲ್ಲ. ನಿನ್ನನ್ನ ನೀನ್ ನಂಬ್ಕೋ, ಮನಸ್ಫೂರ್ತಿಯಾಗಿ ಪ್ರಯತ್ನ ಪಡೋ. ಪ್ರಯತ್ನ ಪಡೋರು ಯಾವತ್ತೂ ಸೋಲಲ್ಲ. ಇವತ್ ನೀವು ಟ್ರೈ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬಂದಾಗ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ನಿನ್ನ ಖುಷಿನ ನೋಡೋಕೆ ನಿನ್ ತಂದೆ ತಾಯಿ ಕಾಯ್ತಿದ್ದಾರೆ. ನಿನ್ಗೆ ಆಸೆ ಇಲ್ವಾ? ಜಸ್ಟ್ ಒಂದು ಸರಿಯಾದ ಪ್ಲಾನ್ ಮಾಡ್ಕೊಳ್ಬೇಕಷ್ಟೇ. ಓದ್ಬೇಕು ಅನ್ನೋ ನಿನ್ನ ಕನಸನ್ನ ಪೂರ್ತಿ ಮಾಡ್ಕೋ. ಇಲ್ಲಿ ನೀನ್ ಯಾವುದೇ ಎಕ್ಸ್ಕ್ಯೂಸಸ್ ಕೊಡೋ ಆಗಿಲ್ಲ. ಓನ್ಲಿ ಬಿಗ್ ರೀಸನ್ ನೀನ್ ಸಕ್ಸಸ್ಫುಲ್ ಆಗೋಕೆ, ನಿನ್ನ ಲೈಫ್ ನ ಬದಲಾಯಿಸ್ಕೊಳ್ಳೋ ಅಧಿಕಾರ ಇರೋದು ನಿನ್ಗೆ ಮಾತ್ರ. ಯಾಕ್ ಗೊತ್ತಾ? ಯು ಡಿಸರ್ವ್ ಬೆಟರ್. ಇವತ್ ನೀನ್ ಯಾವುದೇ ಲೆವೆಲ್ ಅಲ್ಲಿ ಇರ್ಲಿ, ಆದ್ರೆ ನೀನ್ ಇಷ್ಟಪಟ್ಟ ಲೈಫ್ ನಿನಗ್ ಬೇಕು ಅನ್ಸಿದ್ಯಾ? ಆಗಿದ್ರೆ ಯು ಡಿಸರ್ವ್ ಬೆಟರ್. ನಾನ್ ಸರಿಯಾಗಿ ಓದ್ತಿಲ್ಲ, ನನ್ ಕೈಯಲ್ಲಿ ಓದೋಕಾಗ್ತಿಲ್ಲ, ನಾನ್ ಓದೋದ್ರಲ್ಲಿ ವೀಕ್ ಇದೀನಿ, ಈ ಮೈಂಡ್ ಸೆಟ್ ನಿಂದ ಮೊದಲು ಆಚೆ ಬಾ. Think about your reason to study and study hard. Believe me, no one can stop you. If you deserve better, then